ಚೆಯ್ಯಂಡಾಣೆ ಹಾಗೂ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ತೋಟಗಳಿಗೆ ನುಗ್ಗಿ ಫಸಲು ಭರಿತ ಗಿಡಗಳನ್ನು ತುಳಿದು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದೆ. ಗ್ರಾಮದಲ್ಲಿ ಆತಂಕದ ವಾತಾವರಣವಿದ್ದು ಆಕ್ರೋಶಗೊಂಡ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳು ಚೆಯ್ಯಂಡಾಣೆಗೆ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ಗ್ರಾಮಸ್ಥರ ಪರವಾಗಿ ಆರ್ಎಫ್ಒ ಶಿವರಾಮ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಪೋಕೋಳಂಡ್ರ ಧನೋಜ್, ಮುಂದಿನ 10 ದಿನದೊಳಗೆ ಕಾಡಾನೆಗಳನ್ನು ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರಿಸಬೇಕು. ತಪ್ಪಿದ್ದಲ್ಲಿ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಸ್ಥರು ಸೇರಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. 2026 ಗ್ರಾಮಸ್ಥರು ನರೇಂದ್ರ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕು ಕೊಡಗು ಹೊರೆ ಅರಣ್ಯ ವಲಯಾಧಿಕಾರಿಗಳು ವಿಲಾಸಪೇಟೆ ವಲಯ ಮಾನ್ಯರೇ ವಿಷಯ ಪುಂಡಾನೆ ಸೆರೆ ಹಿಡಿಯುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನರೇಂದ್ರ ಕೋಕೇರಿ ಚೇಲವರ ಕರಡ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗ್ರಾಮದಲ್ಲಿ ಪುಂಡಾನೆಯೊಂದು ವಿಪರೀತ ಒಪ್ಪಂದ ನೀಡುತ್ತಿದ್ದು ಕಳೆದ ವಾರ ಮಾಜಿ ಸೈನಿಕರ ಮೇಲೆ ದಾಳಿ ಮಾಡಿದ್ದು ಹಾಗೂ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ವ್ಯಾಪ್ತಿಯ ತೋಟಗಳಲ್ಲಿ ಕಾರ್ಮಿಕರು ಹಾಗೂ ಮಾಲೀಕರು ತೆರಳಲು ಭಯಪಡುತ್ತಾರೆ. ಹಾಗೆ ಈ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಿದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಸಂಖ್ಯೆ ಹೆಚ್ಚಾಗಿದ್ದು ಎಲ್ಲರೂ ಕೂಡ ಈ ಆನೆಯಿಂದ ಭಯಭೀತರಾಗಿದ್ದಾರೆ. ಆದ್ದರಿಂದ ಈ ಆನೆಯನ್ನು ಆದಷ್ಟು ಬೇಗ ಸೆರೆ ಹಿಡಿದು ಸ್ಥಳಾಂತರ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಬೇಕಾಗಿ ಈ ಮೂಲಕ ಗ್ರಾಮಸ್ಥರು ಕೇಳಿಕೊಳ್ಳುತ್ತೇವೆ. ಇಲ್ಲದೆ ಹೋದ ಪಕ್ಷದಲ್ಲಿ ಮುಂದೆ ಆಗುವಂಥ ಅನಾಹುತಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನೇರ ಹೊಣೆಯಾಗಿರುತ್ತಾರೆ. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಆರ್ಎಫ್ಒ ಶಿವರಾಮ್, ಪುಂಡಾನೆ ಸೆರೆಗೆ ಕ್ರಮ ಕೈಗೊಳ್ಳುವಂತೆ 2 ದಿನದೊಳಗೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಎಂದರು. ಕಾಡಾನೆಗಳ ಉಪಟಳದ ಬಗ್ಗೆ ನರೇಂದ್ರ ಪಂಚಾಯತಿಯಿಂದ ನಿನ್ನೆ ಇವರು ಎಲ್ಲರನ್ನ ಬರಲಿಕ್ಕೆ ಹೇಳಿ ಕ್ರಾಪ್ನ ಇದು ಮಾಡಿದರು, ಡ್ಯಾಮೇಜ್ ಆಗಿದೆ ಅಂತೇಳಿ. ಬಟ್ ನನಗೆ ಕಾರಣಾಂತರಗಳಿಂದ ನಾನು ಬರಲಿಕ್ಕೆ ಆಗಿಲ್ಲ. ಆದ್ದರಿಂದ ನಾನು ಇವತ್ತು ಈ ದಿನ ಬಂದು ನಾನು ಇದು ಸದರಿ ಕೃಷಿಕರ ಅಹವಾಲನ್ನು ಸ್ವೀಕರಿಸಿದ್ದೇನೆ. ಈ ಬಗ್ಗೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪುಂಡಾನೆ ಏನಿದೆ ಅದನ್ನು ಸೆರೆ ಹಿಡಿಯಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿಕೊಂಡು ನನ್ನಲ್ಲಿಂದ ಒಂದು ವರದಿಯನ್ನು ತಯಾರಿಸಿ ನಾನು ನಾಡಿದ್ರೊಳಗೆ 2 ದಿವಸದಲ್ಲಿ ನಾನು ಅದನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾ ಈ ಸಂದರ್ಭ ಗ್ರಾಮಸ್ಥರಾದ ಎಸ್ಎಸ್ ಸುಮಂತ್, ನೆಲ್ಲಮಕ್ಕಡ ವಿವೇಕ್, ಮನಿಯಪಂಡ ಧೀರಜ್ ತಿಮ್ಮಯ್ಯ, ಕಿಶನ್ ಸೋಮಯ್ಯ, ಕೋಡಿಮಣಿಯಂಡ ಗೌತಮ್, ಹರೀಶ್, ರಮೇಶ್, ಕುಸುಮ, ಲೋಕೇಶ್, ಎನ್ಡಿಆರ್ಎಫ್ ಶ್ರೀನಿವಾಸ್, ಗಾರ್ಡ್ ಅಣ್ಣಾಸ್ ಗುಡ್ಡೆ, ಕ್ಯಾಂಪಸ್ ಸಿಬ್ಬಂದಿಗಳು ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಚೆಯ್ಯಂಡಾಣೆ.